ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಸಮೀಪದಲ್ಲಿರುವಂತಹ ಶೀಗೆಹಳ್ಳಿಗೆ ಹೋಗಬೇಕೆಂದು ತುಂಬ ದಿನಗಳಿಂದ ಮನಸ್ಸಿನಲ್ಲಿ ಅಂದುಕೊಂಡು ಈ ಸಲ ಊರಿಗೆ ಹೋದವಾಗ ಅತ್ತಿಗೆ ಮಗ ಚಂದ್ರಶೇಖರ್ನ ಸಾರಥ್ಯದಲ್ಲಿ ಹೊನ್ನಾವರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಶೀಗೆಹಳ್ಳಿಗೆ ಕುಮಟಾ ಸಿರ್ಸಿ ಮಾರ್ಗವಾಗಿ ಹೋದ ಈ ಕ್ಷಣವನ್ನು ತಾವು ನೋಡಬಹುದು. ಇದು ಮತ್ತು ಚೆನ್ನಾಗಿದೆ. ನಾನೇ ಬಂದಿದ್ದೆ ಇಲ್ಲಿಗೆ. ಶೀಗಳ್ಳಿ ಮಠಕ್ಕೆ ಇಲ್ಲಿ ಒಳಗ ಮುಂದೆ ಇಲ್ಲಿ ಒಳಗ ನೀವು ಬಂದ್ರಲ್ಲ ಮೇಲೆ ಮೇಲ ಗುರು ಕಳ್ಸೋಕ್ ಪರಮಾನಂದ ಮಠ ಕುಮಟಾ ಸಿರ್ಸಿ ರಸ್ತೆಯ ಕಾಮಗಾರಿಯು ನಡೆಯುತ್ತಿರುವುದರಿಂದ ನಾವು ಈ ಶೀಗೆಹಳ್ಳಿಗೆ ಬರುವಾಗ ಸುಮಾರು 2 ಗಂಟೆಗಳ ಕಾಲ ಪ್ರಯಾಣವಾಯಿತು. ಶೀಗೆಹಳ್ಳಿ ನಾಳೆ ರಥೋತ್ಸವ ದಡಕ ಕಾರ್ಯ ನಿಂಗ ಇಲ್ಲಿ ಅಧ್ಯಕ್ಷ ಅದೇ ತೇರು ಮಾಡೋರು ನಿಂಗನ ಓಹೋ ಈ ಕೇರಿ ಕರ್ಲಕ್ಕೆ ಹೋಗವ. ಇಲ್ಲಿ ಎಷ್ಟು ಮನೆ ಇದ್ದು ಹಂಗಾರೆ? ಓ ಈಗ ಎಲ್ಲರ ಮನೆಗೆ ಹೋಗಿ ಕರ್ದಕ್ಕೆ ಬರುವ. ಸಂದರ್ಶಿತಸ್ವಾತ್ಮಸುಖಾವಬೋಧೆ ಜನಸ್ಯ ಯೇಜಾಂಗಲಿಕಾಯಮಾನೆ ಸಂಸಾರಹಾಲಾಹಲಮೋಹ ಶಾಂತಿ ಕರ್ಮಣಾನ ಪ್ರಜಯಾ ಧನೇನ ತ್ಯಾಗೇನೈಕೆ ಮೃತ್ವಮಾನುಷುಃ ಪರೇಣನಾರ್ಗಂ ನಿಹಿತಂ ಗುಹಾಯಾಂ ಬಿಭ್ರಾಜತೆ ದದ್ಯತೆ ವಿಶಂತೆ ವೇದಾಂತ ವಿಜ್ಞಾನನಿಷ್ಠಿತಾರ್ಥಾ ಸನ್ಯಾಸಯೋಗಾದ್ಯತೆ ಶುದ್ಧಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಮುತಾತ್ ಪರಿಮುಚ್ಛಂತಿ ಸರ್ವೇ ತಕ್ರಂ ವಿಪಾಪಂ ಪರಮೇಶಃ ತಯತ್ಪುಂಡರೀಕಂ ಪುರಮತಿ ಸಗ್ಗಸ್ಥಂ ತದ್ರಾಗದಕ್ಷಂ ಗಗನಂ ವಿಶೋಕಸ್ತಸ್ಮಿನ್ನಂತಸ್ತುತಪಾಸಿತವ್ಯಂ ಯೋ ವೇದಾದೋ ಸರ್ವಪ್ರೋಕ್ತೋ ವೇದಾಂತೆ ಚ ಪ್ರವೇಶಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ವ ಮಹೇಶ್ವರಃ. ಹಂಸಾಯುದ್ಮಹೇ ಪ್ರಭುಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನಃ ಸದ್ಗುರುಃ ಪ್ರಚೋದಯಾತ್. ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸೃಷ್ಟಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಪ್ರಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಂ ಸದ್ಗುರುಂ ಸಿರ್ಸಿಯಿಂದ 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಶೀಗೆಹಳ್ಳಿಯಲ್ಲಿ ಪರಮಾನಂದ ಮಠವೆಂದು ಕರೆಯುತ್ತಾರೆ. ಶೀಗೆಹಳ್ಳಿ ಶ್ರೀ ಶಿವಾನಂದ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮವಾದ ಹೊನ್ನಾವರ ತಾಲೂಕಿನ ನವಿಲ್ಗೋಣಿನ ಮರಿಮನೆಯಿಂದ ಈ ಶೀಗೆಹಳ್ಳಿಗೆ ಬಂದು ಇಲ್ಲಿ ತಮ್ಮ ತಪಶಕ್ತಿಯಿಂದ ಸಾಧನೆಯನ್ನು ಮಾಡಿ ಇಲ್ಲಿ ಹಲವಾರು ಶ್ರೀಗಳಿಗೆ ದೀಕ್ಷೆಯನ್ನು ಕೊಟ್ಟವರಾಗಿದ್ದಾರೆ. ಹಾಗೆ ಭಗವಾನ್ ಶ್ರೀಧರ್ ಸ್ವಾಮಿಗಳವರಿಗೂ ಇವರು ದೀಕ್ಷೆಯನ್ನು ಕೊಟ್ಟವರು.
ಸ್ವಾಮಿ ತಪಸ್ಸು ಮಾಡಿದ್ದಾರೆ. ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದ್ದಾರೆ. ಈ ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತು ಕುಂಕುಮಾರ್ಚನೆ, ಗಣಪತಿ ಉಪನಿಷತ್ತು ಇತ್ಯಾದಿಗಳನ್ನು ಹೇಳಿದ ನಂತರ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿಯು ಪ್ರಾರಂಭವಾಯಿತು. ಜಗದಂಬಾ ಪಾಯಿ ಮುಖಾಂ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ರಚಿಸಿದಂತಹ ಪೊರೆಯನ್ನ ಪ್ರಭುವೆ ಅನ್ನುವಂತಹ ಭಜನೆಯನ್ನು ಸಹ ನಾವು ಇಲ್ಲಿ ಹಾಡಿದ್ದನ್ನು ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ. ಭಜನೆಯ ನಂತರ ಪ್ರಸಾದ ಭೋಜನವನ್ನು ಪ್ರೀತಿಯಿಂದ ಉಣಬಡಿಸಿದರು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಭಾಗವತ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ದಿವ್ಯ ಪುಣ್ಯತಮ ಕ್ಷೇತ್ರದಲ್ಲಿ ನಾವು ಭೋಜನವನ್ನು ಸ್ವೀಕರಿಸಿ ಅಲ್ಲಿಯೇ ಸಮೀಪದಲ್ಲಿರುವಂತಹ ಪಂಚತೀರ್ಥವನ್ನು ನೋಡಲು ಹೋದೆವು.
ವಿಷ್ಣು ತೀರ್ಥ, ಅಂಬಿಕಾ ತೀರ್ಥ, ಶಿವತೀರ್ಥ, ಸೂರ್ಯತೀರ್ಥ ಹೀಗೆ ಪಂಚತೀರ್ಥದ ಈ ಸನ್ನಿಧಿಯಲ್ಲಿ ಶ್ರೀಧರ ಸ್ವಾಮಿಗಳವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಂತಹ ಪವಿತ್ರ ಕ್ಷೇತ್ರವಾಗಿದೆ. ಹಾಗೆಯೇ ಈ 5 ತೀರ್ಥದ ಬಣ್ಣವು ಬೇರೆ ಬೇರೆಯಾದಾಗಿದೆ. ಈ ಪಂಚತೀರ್ಥವನ್ನು ನೋಡಿ ಮೆಟ್ಟಿಲುಗಳನ್ನು ಏರುತ್ತಿದ್ದಂತೆಯೇ ದಾರಿ ಮಧ್ಯೆ ಇರುವಂತಹ ಗುಡಿಯೇ ಬೇಡವೆಂದು ಭಕ್ತರ ಇಷ್ಟಾರ್ಥವನ್ನು ಪೂರೈಸುತ್ತಿರುವಂತಹ ಬಟ್ಟೆ ಗಣಪತಿ ದೇವರನ್ನು ಕಾಣಬಹುದು. ಬೇಡಿದ ವರಗಳನ್ನು ಹಾಗೆ ಇಷ್ಟಾರ್ಥವನ್ನು ಪೂರೈಸುವ ಬಟ್ಟೆ ಗಣಪತಿ ಆಲಯಕ್ಕೆ ಶೀಗೇಹಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಸ್ವಲ್ಪವೇ ದೂರದಲ್ಲಿ ನಡೆದುಕೊಂಡು ಬರಬಹುದು. ನಾವು ಹೋದ ಮರುದಿನ ಅಲ್ಲಿ ಕೇಶವ ದೇವಸ್ಥಾನ ಹಾಗೆ ಚಂದ್ರಮೌಳೀಶ್ವರ ದೇವಸ್ಥಾನ, ಈ ಶೀಗೇಹಳ್ಳಿ ಮಠ ಇವೆಲ್ಲದರಲ್ಲಿ ರಥೋತ್ಸವದ ತಯಾರಿಯು ನಡೆಯುತ್ತಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಮೀಪದಲ್ಲಿರುವಂತಹ ಈ ಶೀಗೇಹಳ್ಳಿಯ ಪರಮಾನಂದ ಮಠಕ್ಕೆ ನೀವು ಒಮ್ಮೆ ಭೇಟಿ ಇತ್ತು ದಿವ್ಯ ಅನುಭವವನ್ನು ಪಡೆದು ಧನ್ಯರಾಗಲೂಬಹುದು.